ಅಧಿಕಾರಿಗಳ ಕಣ್ಣು ತಪ್ಪಿಸಿದ್ರೆ ಕಾಂಗ್ರೆಸ್ ಶಾಸಕ ಸಿಎಂ ಆಪ್ತರ ಅಕ್ರಮ ಆಸ್ತಿ ಕಂಡು ಬೆಚ್ಚಿದ ಅಧಿಕಾರಿಗಳು ಕೋಟಿ ಕುಳಗಳ ಮನೆಗಳಲ್ಲಿ ಏನೇನು ಸಿಕ್ತು ಗೊತ್ತಾ? ಇದೇ ಈ ಹೊತ್ತಿನ ವಿಶೇಷ, ಕೋಟಿ ಕುಳಗಳು. ನಾನು ರಾಘವೇಂದ್ರ ಕಾಂಚನ್. ಕೇಂದ್ರದ ನೋಟ್ ಬ್ಯಾನ್ ನಂತರ ರಾಜ್ಯದ ಹಲವು ಕಾಂಗ್ರೆಸ್ ಮುಖಂಡರ ಮನೆಗಳ ಮೇಲೆ ದಾಳಿ ನಡೆದಿದೆ. ಇತ್ತೀಚೆಗೆ ದಾಳಿ ನಡೆದಿತ್ತು ಕಾಂಗ್ರೆಸ್ನ ಹೊಸಕೋಟೆ ಶಾಸಕ MTB ನಾಗರಾಜ್ ಅವರ ಮನೆಯ ಮೇಲೆ. ಅಲ್ಲಿ ಸಿಕ್ಕಿದ್ದು ಸಣ್ಣ ಪುಟ್ಟದ್ದಲ್ಲ. ಬನ್ನಿ ಹಾಗಿದ್ರೆ ಅವರ ಮನೆಯಲ್ಲಿ IT ಅಧಿಕಾರಿಗಳಿಗೆ ಏನೇನು ಸಿಕ್ತು ನೋಡೋಣ. ರಾಜಕಾರಣ ಅಂದರೆ ಈಗ ಬೇರೆಯದ್ದೇ ದೃಷ್ಟಿಯಿಂದ ನೋಡುವಂತಾಗ್ಬಿಟ್ಟಿದೆ. ರಾಜಕೀಯದಲ್ಲಿ ಭ್ರಷ್ಟಾಚಾರ ಇಣುಕುತ್ತಲೇ ಇದೆ. ಅದಕ್ಕೆ ಕಾರಣ ಸಾಮಾಜಿಕ ಕಳಕಳಿಗಿಂತ ಕೆಲ ನಾಯಕರಿಗೆ ಕಳ್ಳದಾರಿಯಲ್ಲಿ ಹೇಗೆ ಹಣ ಮಾಡಬಹುದು, ಆದಾಯ ತೆರಿಗೆ ಇಲಾಖೆಯವರ ಕಣ್ತಪ್ಪಿಸಿ ತಮ್ಮ ಕಪ್ಪು ಆದಾಯವನ್ನು ಹೇಗೆ ಹೆಚ್ಚಿಸಿಕೊಳ್ಬೇಕು ಎನ್ನುವ ಚಿಂತನೆಯಲ್ಲಿಯೇ ಕೆಲ ಭ್ರಷ್ಟ ರಾಜಕಾರಣಿಗಳು ರಾಜ್ಯಕ್ಕೆ ಅವರನ್ನ ನಂಬಿ ಮತ ಹಾಕಿರುವ ಮತದಾರ ಪ್ರಭುವಿಗೆ ಅನ್ಯಾಯ ಮಾಡುತ್ತಲೇ ಇದ್ದಾರೆ. ಇಂತಹ ಕೆಲವು ರಾಜಕೀಯ ನಾಯಕ ನಾಯಕಿಯರ ಮುಖವಾಡ ಈಗ ಕಳಚಿ ಬಿದ್ದಿದೆ. ಅದರಲ್ಲೂ ಈಗ ಸದ್ಯ ಕೈ ನಾಯಕರ ಕಡೆಯೇ ಎಲ್ಲರ ಕೈ ಬೆರಳು ಹೋಗ್ತಿದೆ. ಶಾಸಕ MTB ನಾಗರಾಜ್ ಮನೆ ಮೇಲೆ IT ದಾಳಿ. 10 kg ಚಿನ್ನ ಸಿಕ್ತು MTB ಮನೆಯಲ್ಲಿ. MTB ನಾಗರಾಜ್ ಹೊಸಕೋಟೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಎನ್ನುವ ಪಟ್ಟವನ್ನ ಪಡೆದಿದ್ದಾರೆ. MTB ನಾಗರಾಜ್ ಸರ್ವಸ್ವವು ಲೀಗಲ್ ಆಗಿದ್ರೆ ಯಾರೂ ಸಹ ಅವರನ್ನ ವಕ್ರದೃಷ್ಟಿಯಲ್ಲಿ ನೋಡ್ತಾ ಇರಲಿಲ್ವೇನು. ಆದರೆ ಮಾಡಿದ ಆಸ್ತಿ, ಕೂಡಿಟ್ಟ ಹಣ, ಹೊಳೆಯುವ ಬೆಳ್ಳಿ, ಚಿನ್ನ, ವೈಡೂರ್ಯಗಳೆಲ್ಲ ಇಂದು IT ದಾಳಿಯ ವೇಳೆ ಕದ್ದು ಮುಚ್ಚಿ ಅನಧಿಕೃತವಾಗಿ ಮಾಡಿದ್ದು ಎನ್ನುವುದು ಜಗಜ್ಜಾಹೀರಾಗಿದೆ. ₹120 ಕೋಟಿ ಮೌಲ್ಯದ ಆಸ್ತಿ ಪತ್ತೆ. ದಾಖಲೆಗಳಿಲ್ಲದ 1,10,00,000 ನಗದು ವಶ. ಹಾಗಿದ್ರೆ MTB ಮನೆಯಲ್ಲಿ ಸಿಕ್ಕ ಆಸ್ತಿ ಪಾಸ್ತಿಗಳೆಷ್ಟು ಅಂತ ನೋಡಿದ್ರೆ ಎಲ್ಲರೂ ಹೌಹಾರೋದು ಗ್ಯಾರಂಟಿ. ಹೌದು, ಕಾಂಗ್ರೆಸ್ ಶಾಸಕ MTB ನಾಗರಾಜ್ ಅವರ ಮನೆಯಲ್ಲಿ ಆದಾಯ ತೆರಿಗೆ ಇಲಾಖೆಯ ದಾಳಿ ನಡೆಸಿದ ವೇಳೆ ಸುಮಾರು ₹120 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಹೊಸಕೋಟೆ ಕ್ಷೇತ್ರದ ಶಾಸಕ MT ನಾಗರಾಜ್ ಅವರ ಗರುಡಾಚಾರ್ ಪಾಳ್ಯದಲ್ಲಿರುವ ಮನೆ ಮೇಲೆ ಫೆಬ್ರವರಿ 9ರಂದು IT ಅಧಿಕಾರಿಗಳ ದಾಳಿಯ ವೇಳೆ 10 kg ಚಿನ್ನ ಮತ್ತು ದಾಖಲೆಗಳಿಲ್ಲದ ₹1 ಕೋಟಿ ನಗದನ್ನು ವಶಪಡಿಸಿಕೊಳ್ಳಲಾಗಿತ್ತು. ನಿಮ್ಮ ಇನ್ನೊಬ್ಬ ಬಂಟ MTB ನಾಗರಾಜ್ ಅವ್ರ ಮನೆ ಮೇಲೆ ತನಿಖೆ ಆಯಿತು, ದಾಳಿ ಆಯಿತು. 120 ಕೋಟಿಯಷ್ಟು ಅಘೋಷಿತ ಆದಾಯ, 1.10 ಕೋಟಿ ನಗದು, 10 kg ಚಿನ್ನ, ಜೊತೆಗೆ 560 ಎಕರೆ ಭೂಮಿಗೆ ಸಂಬಂಧಿಸಿದ ಭೂ ಮಾಲೀಕತ್ವದ ಸುಮಾರು 3,500 ದಾಖಲೆಗಳು ಸಿಕ್ಕಿದೆ. ಶಾಸಕರೊಂದಿಗೆ ಸಂಬಂಧ ಇರುವಂತಹ ಹಲವಾರು ಸ್ವತಂತ್ರ ಭೂ ಮಾಲೀಕರು ಸುಮಾರು 70 ಕೋಟಿಯಷ್ಟು ಪಾವತಿ ಪಡೆದುಕೊಂಡಿದ್ದಾರೆ. 560 ಎಕರೆ ಜಮೀನಿನ 3,500 ದಾಖಲೆಗಳು ಪತ್ತೆ. ಎಸ್, ಬೆಂಗಳೂರಿನಲ್ಲಿ ಒಂದು ಸೂರು ಕಟ್ಕೋಬೇಕು, 30-40 ಸೈಟ್ ಸಿಕ್ಕರೆ ಸಾಕು, ಜೀವನ ಪಾವನ ಅಂದುಕೊಂಡಿರುವ ಅದೆಷ್ಟೋ ಕಷ್ಟ ಜೀವಿಗಳಿಗೆ ಬೆಂಗಳೂರಿನಂತಹ IT ಸಿಟಿಯಲ್ಲಿ ಇನ್ನೂ ಅಡಿ ಭೂಮಿ ಪಡೆಯೋಕೆ ಆಗದವರು ಹಗಲು ರಾತ್ರಿ ಬೆವರು ಹರಿಸ್ತಿದ್ದಾರೆ. ಆದರೆ ಪ್ರಭಾವಿಗಳ ಪ್ರಭಾವವನ್ನು ಬೆಳೆಸಿಕೊಂಡ್ರೆ ಕೇವಲ ಹಿಡಿ ಜಾಗ ಮಾತ್ರವಲ್ಲ, ಕೋಟಿ ಕೋಟಿ ಆಸ್ತಿಯನ್ನು ತಮ್ಮದಾಗಿಸಿಕೊಳ್ತಾರೆ. IT ದಾಳಿಯ ವೇಳೆ ನಾಗರಾಜ್ ಅವರ ಮನೆಯಲ್ಲಿ ಸಿಕ್ಕಿದ್ದು 560 ಎಕರೆ ಜಮೀನಿನ 3,500 ದಾಖಲೆಗಳು. ₹70 ಕೋಟಿ ರಿಯಲ್ ಎಸ್ಟೇಟ್ನಿಂದ ಬಂದ ಹಣ. ಇನ್ನು ಆಸ್ಪತ್ರೆ, ವಾಸದ ಮನೆ ಮೇಲೆ ಭಾರೀ ಮೊತ್ತದ ಹೂಡಿಕೆ ಮಾಡಿರುವ MTB ತೆರಿಗೆಯಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಯಾವುದೇ ಭದ್ರತೆ ಇಲ್ಲದ ನಕಲಿ ಸಾಲ ಪತ್ರ ಸೃಷ್ಟಿಸಿರುವುದು ಕೂಡ ಪತ್ತೆಯಾಗಿದೆ. ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣ ಸೇರಿದಂತೆ ಆಸ್ತಿ ವ್ಯವಹಾರದಲ್ಲಿ ನಾಗರಾಜ್ ಅವರು ಕೋಟ್ಯಂತರ ಹಣ ಹೂಡಿಕೆ ಮಾಡಿದ್ದಾರೆ.
ಅಲ್ಲದೆ ವಿವಿಧ ಭೂ ಮಾಲೀಕರು 70 ಕೋಟಿಗೂ ಹೆಚ್ಚು ಹಣ ಮರುಪಾವತಿಸಿರುವ ದಾಖಲೆಗಳು ಮನೆಯಲ್ಲಿ ಸಿಕ್ಕಿವೆ ಎಂದು ಮೂಲಗಳು ತಿಳಿಸಿವೆ. ಈ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಆರೋಪ ಕೂಡ ಮಾಡಿದ್ದಾರೆ.